ಕೋಡುಬಳೆ ಅಂದ್ರೆ ಅಡುಕಲೆ. ಇಂದಿನಿಂದ ಬೆಂಗಳೂರಿನಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ. ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರು ಕೊಟ್ಟಂತ ಎಚ್ಚರಿಕೆ ಏನು? ಸರ್ಕಾರದ ನಡೆಗೆ ಬಡಪಾಯಿಗಳ ಆಕ್ರೋಶವ್ಯಾಕೆ? ಈ ಸುದ್ದಿಗಳನ್ನು ನೋಡೋಣ ಫುಟ್ಪಾತ್ ತೆರವು ನ್ಯೂಸ್ ಟಾಪ್ನಲ್ಲಿ. ಸಾರ್ವಜನಿಕರ ಓಡಾಟಕ್ಕೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಬೆಂಗಳೂರು ನಗರದಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಜಿಬಿಎ ಸಜ್ಜುಗೊಂಡಿದೆ. ಇಂದಿನಿಂದಲೇ ಅಧಿಕೃತವಾಗಿ ಕಾರ್ಯಾಚರಣೆಯ ಫುಟ್ಪಾತ್ ತೆರವು ಶುರುವಾಗ್ತಾ ಇದೆ. ಹಲವು ಪ್ರದೇಶಗಳಲ್ಲಿ ಇದು ತೀವ್ರ ಸ್ವರೂಪ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಪಾಲಿಕೆ ನಡೆಗೆ ಪರ ವಿರೋಧ ಅಭಿಪ್ರಾಯಗಳು ವ್ಯಕ್ತವಾಗಿದೆ. ನಾವು ಈಗ ಟೇಕಪ್ ಮಾಡ್ತಾ ಇರೋದು ಬರೀ ಒಂದು 20% ರಸ್ತೆಗಳು ಮಾತ್ರ. ಆ 20% ರಸ್ತೆಗಳು ಬಿಟ್ಟು ಉಳಿದಿದ್ದ ಕಡೆ ಅವರು ವ್ಯಾಪಾರ ಮಾಡೋದಕ್ಕೆ ಮುಕ್ತ ಅವಕಾಶ ಇದೆ. ಸೊ ನಾವು ಯಾರನ್ನೂ ಎವಿಕ್ಷನ್ ಮಾಡ್ತಾ ಇಲ್ಲ, ಒಕ್ಕಲೆಬ್ಬಿಸ್ತಾ ಇಲ್ಲ. ಅವ್ರಿಗೆ ಪಕ್ಕದ ರೋಡ್ಗೆ ಶಿಫ್ಟ್ ಆಗಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಈಗ ನೀವು ಸಾರ್ವಜನಿಕರಿಗೆ ಓಡಾಡೋದಕ್ಕೆ ರಸ್ತೆನೂ ಇರಬೇಕು, ಆದರೆ ಅದಕ್ಕೆ ಯಾರೂ ಕೂಡ ತಾವು ಬದಲಾವಣೆ ತರಬಾರ್ದು ಅಂತ ಹೇಳಿದ್ರೆ ಹೇಗೆ ಸಾಧ್ಯ? ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರು ಬೆಂಗಳೂರಲ್ಲಿ ಫುಟ್ಪಾತ್ಗಳಲ್ಲಿ ವ್ಯಾಪಾರ ವಹಿವಾಟು ತೆರವಿಗೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ನಗರದ ಹಲವು ರಸ್ತೆಗಳಲ್ಲಿ ಫುಟ್ಪಾತ್ಗಳ ಮೇಲೆ ವ್ಯಾಪಾರ ವಹಿವಾಟು ನಡೆಸಲಾಗ್ತಾ ಇದೆ. ಇದರಿಂದ ಸಾರ್ವಜನಿಕರಿಗೆ ಸಮಸ್ಯೆ ಉಂಟಾಗ್ತಾ ಇದೆ ಎಂದು ತೆರವು ಕಾರ್ಯಾಚರಣೆ ಕೈಗೊಳ್ಳಲಾಗಿದೆ. ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳಲ್ಲಿ ಸುರಕ್ಷಿತ ಪಾದಚಾರಿ ಮಾರ್ಗ ಅಭಿಯಾನಕ್ಕೆ ಸಚಿವ ಕೃಷ್ಣ ಬೈರೇಗೌಡ ಕರೆ ನೀಡಿದ್ದಾರೆ. ಮೊದಲು ಜಾಗೃತಿ, ನಂತರ ನೋಟಿಸ್, ಆನಂತರ ತೆರವು ಕಾರ್ಯಾಚರಣೆ ನಡೆಯಲಿದೆ ಎಂದು ಸೂಚಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶ ಹಾಗೂ ಬೀದಿ ವ್ಯಾಪಾರಿಗಳ ಕಾಯ್ದೆ ಪಾಲನೆ ಕಡ್ಡಾಯ. 15,000 ಕಿಲೋಮೀಟರ್ ರಸ್ತೆ, 1,500 ಕಿಲೋಮೀಟರ್ ನಾನ್ ವೆಂಡಿಂಗ್ ವಲಯ ಗುರುತು ಮಾಡಲಾಗಿದೆ. ಸ್ವಯಂ ಪ್ರೇರಿತವಾಗಿ ತೆರವುಗೊಳಿಸದಿದ್ದರೆ ದಂಡ ವಿಧಿಸಲಾಗುತ್ತೆ ಎಂದು ತಿಳಿಸಿದ್ದಾರೆ. ಸಾರ್ವಜನಿಕರು ನಡೆದುಕೊಂಡು ಹೋಗೋದಕ್ಕೆ ಪಾದಚಾರಿ ಮಾರ್ಗಗಳೇ ಇಲ್ಲದಂತಾಗಿದೆ. ಹೀಗಾಗಿ ಫುಟ್ಪಾತ್ ಬಿಟ್ಟು ರಸ್ತೆಗಳಲ್ಲಿ ಜನ ಓಡಾಡುವ ಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಕೆಲವು ರಸ್ತೆಗಳಲ್ಲಿ ಫುಟ್ ಸ್ಟ್ರೀಟ್ಗಳೇ ಸೃಷ್ಟಿಯಾಗಿದ್ದು, ಇದರಿಂದ ವಾಹನ ಓಡಾಟಗಳಿಗೂ ಅಡ್ಡಿ ಉಂಟಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಇದೀಗ ಒತ್ತುವರಿ ತೆರವು ಕಾರ್ಯಕ್ಕೆ ಚಾಲನೆ ನೀಡಲು ಪಾಲಿಕೆ ಸಜ್ಜಾಗಿದೆ. ಇಂದಿನಿಂದಲೇ ಒತ್ತುವರಿ ತೆರವು ಕಾರ್ಯಾಚರಣೆ ಆರಂಭಗೊಳ್ಳಲಿದೆ. ಮೊದಲ ಹಂತದಲ್ಲಿ ವಿಭಾಗವಾರು 15 ಕಿಲೋಮೀಟರ್ ಸೇರಿದಂತೆ ಒಟ್ಟು 100 ಕಿಲೋಮೀಟರ್ ಪಾದಚಾರಿ ಮಾರ್ಗವನ್ನು ಅಭಿವೃದ್ಧಿಪಡಿಸಲು ಇಲಾಖೆ ಮುಂದಾಗಿದೆ. ಬಜೆಟ್ನಲ್ಲಿ ಅನುದಾನ 2026-27ನೇ ಸಾಲಿನ ಬಜೆಟ್ನಲ್ಲಿ ಬೆಂಗಳೂರು ನಗರದ 1000 ಕಿಲೋಮೀಟರ್ ಪಾದಚಾರಿ ಮಾರ್ಗದ ನಿರ್ವಹಣೆಗೆ ವಿಶೇಷ ಅನುದಾನ ಕಾಯ್ದಿರಿಸಲಾಗಿದೆ. ಅಲ್ಲದೆ ಈ ನಿಟ್ಟಿನಲ್ಲಿ ಟೆಂಡರ್ ಪ್ರಕ್ರಿಯೆ ಕೂಡ ಪೂರ್ಣಗೊಂಡಿದೆ. ಒತ್ತುವರಿ ತೆರವುಗೊಳಿಸೋದು ಮಾತ್ರ ಅಲ್ಲ, ಕಾರ್ಯಾಚರಣೆಯ ಬಳಿಕ ಮತ್ತೆ ಪಾದಚಾರಿ ಮಾರ್ಗಗಳು ಒತ್ತುವರಿ ಆಗದಂತೆ ಬಿಗಿ ಕ್ರಮಗಳನ್ನು ಜಿಬಿಎ ಕೈಗೊಂಡಿದೆ. ಹೀಗಾಗಿ ಪಾಲಿಕೆ ಮಾರ್ಷಲ್ ಹಗಲು ರಾತ್ರಿ ಗಸ್ತು ಕೈಗೊಳ್ಳಲಿದ್ದಾರೆ. ಈ ಮೂಲಕ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಬಿಗಿ ಕ್ರಮ ಆಗಲಿದೆ. ಪಾಲಿಕೆ ಕೈಗೊಳ್ಳಲಿರುವ ಈ ಕ್ರಮದ ಪರ ವಿರೋಧ ಚರ್ಚೆ ಶುರುವಾಗಿದೆ. ಸರ್ಕಾರ ಬಡಪಾಯಿಗಳ ಹೊಟ್ಟೆ ಮೇಲೆ ಒಡೆಯೋದು ಸರಿಯಲ್ಲ ಎಂದು ಒಂದು ವರ್ಗ ಆಕ್ರೋಶ ಹೊರಹಾಕಿದೆ. ಜೀವನ ಸಾಗಿಸಲು ಬಡವರು ಪಾದಚಾರಿ ರಸ್ತೆಗಳಲ್ಲಿ ಸಣ್ಣ ಪುಟ್ಟ ವ್ಯಾಪಾರ ನಡೆಸುತ್ತಿದ್ದಾರೆ. ಪಾದಚಾರಿ ಮಾರ್ಗಗಳಲ್ಲಿ ಇಂಥ ವ್ಯಾಪಾರದಿಂದ ಜನರಿಗೆ ತೊಂದರೆ ಉಂಟಾಗುತ್ತೆ ನಿಜ, ಆದರೆ ಬಡವರ ಬದುಕಿನ ಪ್ರಶ್ನೆಯೂ ಇದರಲ್ಲಿದೆ. ಹೀಗಾಗಿ ಮಾನವೀಯ ನೆಲೆಯಲ್ಲೂ ಇದನ್ನ ಆಲೋಚನೆ ಮಾಡಬೇಕು ಎಂದು ಆಗ್ರಹಗಳು ಕೇಳಿ ಬರ್ತಿವೆ. ನಮ್ಗೆಲ್ಲರನ್ನು ದುಡಿಯಕ್ಕೆ ದಾರಿ ಮಾಡಿಕೊಟ್ಬಿಟ್ಟು ಎತ್ತಿಸಿ ಸ್ವಾಮಿ, ನಮಗೆ ದಾರಿ ಮಾಡಿಕೊಡಿ ಅಂತೇಳಿ. ಫಸ್ಟು ಕುರ್ಚಿ ಮೇಲೆ ಕುತ್ಕೊಳ್ಳೋದು ಗೊತ್ತಿದೆ, ದಾರಿ ಮಾಡ್ಕೊಳ್ಳೋದು ಗೊತ್ತಿಲ್ವಾ? ನಮಗೆ ತಿನ್ನಕ್ಕಿಲ್ದೆ ಎಲ್ಗೋ ನಾವು ರೋಡಲ್ಲಿ ಕುತ್ಕೊಳ್ಳೋಣ, ದಣಿ ಕುತ್ಕೋತೀವಿ ರೋಡಲ್ಲಿ. ನಮಗೆ ಊಟ ತಿಂಡಿ ಯಾರು ತಂದು ಕೊಡ್ತಾರೆ? ನಂಗೆ ಮಾತ್ರೆಗೆ ಯಾರು ತಂದು ಕೊಡ್ತಾರೆ? ನಮ್ಗೆ ಯಾರಿದ್ದಾರೆ? ನಮಗೇನು ಆಶ್ರಯ ಇಲ್ಲ. ಫುಟ್ಪಾತೆ ಗತಿ, ನಮಗೆ ಅದರಿಂದನೇ ಜೀವನ ಇರೋದು ನಮಗೆ. ಬೆಂಗಳೂರು ನಗರದ ರಸ್ತೆಗಳು ಮತ್ತು ಪಾದಚಾರಿ ಮಾರ್ಗಗಳು ಸ್ವಚ್ಛವಾಗಿರಬೇಕು, ಪಾದಚಾರಿಗಳಿಗೆ ಸುರಕ್ಷಿತವಾಗಿರಬೇಕು ಎಂಬ ಸಚಿವ ಕೃಷ್ಣೇಗೌಡ ಅವರ ಕಾಳಜಿ ಮೇಲ್ನೋಟಕ್ಕೆ ಶ್ಲಾಘನೀಯವಾಗಿ ಕಾಣುತ್ತೆ. ಆದರೆ ಈ ಕಾಳಜಿಯ ಮರೆಯಲ್ಲಿ ನಡೀತಾ ಇರುವ ಪಾದಚಾರಿ ಮಾರ್ಗ ತೆರವು ಅಭಿಯಾನವು ನಗರದ ಬಡವರ್ಗವನ್ನ ಬೀದಿ ಪಾಲು ಮಾಡ್ತಾ ಇದೆ ಎಂಬುದು ಕಹಿವಾಸ್ತವ. ಬೆಂಗಳೂರಲ್ಲಿ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ. ಬಿಸಿಲು ಮಳೆ ಎನ್ನದೆ ದುಡಿದು ಜೀವನ ದುಡ್ತಾ ಇದ್ದಾರೆ. ನಗರದ ಇಂದಿನ ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ ಹಾಗೂ ತೀವ್ರ ಹವಾಮಾನ ವೈಪರೀತ್ಯಗಳ ನಡುವೆ ರಸ್ತೆ ಬದಿಯಲ್ಲಿ ನಿಂತು ವ್ಯಾಪಾರ ಮಾಡೋದು ದೈಹಿಕ ಹಾಗೂ ಮಾನಸಿಕವಾಗಿ ತೀವ್ರ ಒತ್ತಡದ ಕೆಲಸ. ಆದ್ರೀಗ ಫುಟ್ಪಾತ್ಗಳ ತೆರವು ದಿನವಿಡೀ ದುಡಿದು ಹೊಟ್ಟೆ ಹೊಳೆಯುವವರ ಬೆಂಗಳೂರಿನ ಬೀದಿ ಬದಿ ವ್ಯಾಪಾರಿಗಳ ಪಾಲಿಗೆ ಯಮಶಾಪದಂತೆ ಭಾಸವಾಗ್ತಿದೆ. ಅಂದ್ರೆ ಪಬ್ಲಿಕ್ ಯಾರಿಗೂ ತೊಂದರೆ ಆಗದಿರೋಂಗೆ, ಅವ್ರಿಗೂ ತೊಂದರೆ ಆಗಬಾರ್ದು, ನಮಗೂ ತೊಂದರೆ ಆಗಬಾರ್ದು, ಆ ಥರ ಯಾವುದನ್ನ ವ್ಯವಸ್ಥೆ ಮಾಡಿಕೊಟ್ರೆ ತುಂಬ ಒಳ್ಳೆಯದು. ಏಕಾಏಕಿ ಎತ್ತಿಸೋದ್ಬಿಟ್ರೆ ಎಲ್ಲರೂ ಬಡವರಿದ್ದಾರೆ,
ಅವ್ರಿಗೂ ಏನೇನೋ ಕಮಿಟ್ಮೆಂಟ್ಸ್ ಇರುತ್ತೆ. ಅವರು ಎಲ್ಲ ಇದು ಮಾಡ್ತಾರೆ, ತುಂಬ ತೊಂದರೆಗಳಾಗ್ತಾರೆ, ಬಾಡಿಗೆಗಳು ಕಟ್ಟೋರು ಇರ್ತಾರೆ. ಕೋಡುಬಳೆ ಅಂದ್ರೆ ಅಡುಕಲೆ.